ಕಳೆದ 30 ದಿನಗಳ ರಂಜಾನ್ ಮಾಸಾಚರಣೆ ರವಿವಾರ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡದಲ್ಲಿ ಮುಸ್ಲಿಂ ಧರ್ಮೀಯರು ಸೋಮವಾರ ಪವಿತ್ರ ಈದ್ ಉಲ್ ಫಿತ್ರನ್ನ ಶ್ರದ್ಧೆ, ಭಕ್ತಿ, ಸಡಗರ ಸಂಭ್ರಮದೊಂದಿಗೆ ಆಚರಿಸಿದರು. ಈ ಕುರಿತು ವರದಿ ಇಲ್ಲಿದೆ. ಭಟ್ಕಳದಲ್ಲಿ ಸೋಮವಾರ ಬೆಳಿಗ್ಗೆ 6:45ಕ್ಕೆ ಇಲ್ಲಿನ ಜಾಮಿಯಾ ಮಸೀದಿಯಿಂದ ಮೌಲಾನಾ ಅಬ್ದುಲ್ ಖಲೀಂ ಖತೀಬ್ ನದ್ವಿ, ಮೌಲಾನಾ ಖಾಜಾ ಅಕ್ರೀಮಿ ನದ್ವಿ, ಮೌಲಾನಾ ಅನ್ಸಾರ್ ಮದನಿ ಅವರನ್ನ ಮೆರವಣಿಗೆಯಲ್ಲಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಪಕ್ಕದ ಈದ್ಗಾ ಮೈದಾನಕ್ಕೆ ಕರೆತರಲಾಯಿತು. ಎಲ್ಲಿ ನೋಡಿದರಲ್ಲಿ ಶ್ವೇತ ವಸ್ತ್ರಧಾರಿಗಳೇ ಕಂಡುಬಂದರು. ಮೆರವಣಿಗೆಯುದ್ದಕ್ಕೂ ಇಸ್ಲಾಂ ಅನುಯಾಯಿಗಳು ಕುರಾನ್ ವಾಕ್ಯಗಳನ್ನ ಪಠಿಸುತ್ತಾ ಮುಂದಕ್ಕೆ ಹೆಜ್ಜೆ ಹಾಕಿದ್ರು. ನಂತರ ಭಟ್ಕಳದ ಈದ್ಗಾ ಮೈದಾನದಲ್ಲಿ ಬೆಳಿಗ್ಗೆ 7:15ಕ್ಕೆ ಸಾಮೂಹಿಕ ಪ್ರಾರ್ಥನೆ ನಡೆಸಲಾಯಿತು. ಸಹಸ್ರಾರು ಜನರ ಆಗಮನದಿಂದಾಗಿ ಈದ್ಗಾ ಮೈದಾನ ಕಿರಿದಾಗಿ ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, ಬಂದರ್ ರಸ್ತೆ, ಆಸಿರ್ಕೇರಿ ರಸ್ತೆಗಳಲ್ಲಿಗೆ ನಮಾಜ್ ಕಾರ್ಯವನ್ನ ನಡೆಸಲಾಯಿತು. ಎಸ್ಪಿ ಎಂ ನಾರಾಯಣ್ ಮಾರ್ಗದರ್ಶನ, ಡಿವೈಎಸ್ಪಿ ಮಹೇಶ್ ನೇತೃತ್ವದಲ್ಲಿ ಮೆರವಣಿಗೆಯುದ್ದಕ್ಕೂ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪ್ರಾರ್ಥನೆಯ ನಂತರ ಈದ್ಗಾ ಮೈದಾನದಲ್ಲಿ ಧರ್ಮ ಸಂದೇಶ ನೀಡಿದ ಚಿನ್ನದ ಪಳ್ಳಿಯ ಧರ್ಮಗುರು ಮೌಲಾನಾ ಅಬ್ದುಲ್ ಅಲೀಂ ಖತೀಬ್ ನದ್ವಿ, ಯಾವುದೇ ವ್ಯಕ್ತಿ ದೇಶ ತನ್ನನ್ನ ತಾನು ಸೂಪರ್ ಪವರ್ ಎಂದುಕೊಂಡು ನಡೆಸುವ ದಾಳಿ, ದಬ್ಬಾಳಿಕೆ ಶಾಶ್ವತವಲ್ಲ. ಕಾಲಚಕ್ರ ತಿರುಗಿದಂತೆ ಎಲ್ಲವೂ ಬದಲಾಗಲೇಬೇಕು. ಮುಸ್ಲಿಮರು ತಮ್ಮ ಧರ್ಮ ಪಾಲನೆಯೊಂದಿಗೆ ಇದನ್ನ ಎದುರಿಸಿದ್ದಲ್ಲಿ ಭವಿಷ್ಯ ಉತ್ತಮವಾಗಲಿದೆ. ಯುವಕರು ಗಾಂಜಾ, ಗುಟ್ಕಾ, ಮದ್ಯಪಾನದಂತಹ ಅನಿಷ್ಟಗಳಿಂದ ದೂರ ಇರಬೇಕು. ಸಾಮಾಜಿಕ ಜಾಲತಾಣಗಳಿಂದ ಉತ್ತಮವಾದದನ್ನ ಸ್ವೀಕರಿಸಿ ಕೆಟ್ಟ ಸಂಗತಿಗಳಿಂದ ದೂರ ಇರಬೇಕು ಎಂದರು. ಈದ್ ಉಲ್ ಫಿತ್ರ ಅಂಗವಾಗಿ ಭಟ್ಕಳ ತಾಲೂಕಿನ ಮುರುಡೇಶ್ವರ ನ್ಯಾಷನಲ್ ಸ್ಕೂಲ್ ಮೈದಾನ, ಹೆಬಳೆ ಗ್ರಾಮ ಪಂಚಾಯತ್, ಜಾಮಿಯಾ ಅಬಾದ್ ಈದ್ಗಾ ಮೈದಾನದಲ್ಲಿಯೂ ಸಾಮೂಹಿಕ ಪ್ರಾರ್ಥನೆಗೆ ಏರ್ಪಾಟು ಮಾಡಲಾಗಿತ್ತು. ಮರ್ಕಜ್ ಇ ಜಮಾಯಿತುಲ್ ಮುಸ್ಲಿಮಿನ್ ತೆಂಗಿನಗುಂಡಿ ಇವರ ಆಶ್ರಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಹೆಬಳೆಯಲ್ಲಿ ಜಾಮಿಯಾ ಸೈಯದ್ದಿನಾ ಮಸೀದಿಯ ಮೌಲಾನಾ ಇಸ್ಮಾಯಿಲ್ ಡಾಂಗಿ ನದ್ವಿ ಧಾರ್ಮಿಕ ಸಂದೇಶ ನೀಡಿದ್ರು. ಭಟ್ಕಳದ ಈದ್ಗಾ ಮೈದಾನದಲ್ಲಿ ನಮಾಜ್ ಮುಗಿಸಿದ ಮುಸ್ಲಿಮರು ಪರಸ್ಪರ ಆಲಿಂಗನದ ಮೂಲಕ ಹಬ್ಬದ ಸಂತಸವನ್ನ ವಿನಿಮಯ ಮಾಡಿಕೊಂಡ್ರು. ಮನೆ ಮಂದಿಯೆಲ್ಲ ವಿಭಿನ್ನ ಖಾದ್ಯಗಳನ್ನ ಸವಿದು ಸಂತಸಪಟ್ರು. ಕುಬುಸ ಪೋಲಿ, ಶಿರಕುರ್ಮಾ, ಸಿಗಡಿ, ಮೀನು, ಚಿಕನ್, ಮಟನ್ ಬಿರಿಯಾನಿ ಇತ್ಯಾದಿಗಳು ಖಾದ್ಯದ ಪಟ್ಟಿಯಲ್ಲಿ ಸೇರಿದ್ದವು. ಅಲ್ಲಲ್ಲಿ ಅನ್ಯ ಧರ್ಮೀಯ ಗೆಳೆಯರು, ಆತ್ಮೀಯರನ್ನ ಮನೆಗಳಿಗೆ ಆಹ್ವಾನಿಸಿ ಹಬ್ಬದ ಸಂತಸವನ್ನ ಹಂಚಿಕೊಳ್ಳಲಾಯಿತು. ರಂಜಾನ್ ಮಾಸಾಚರಣೆ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಇಲ್ಲಿನ ರಂಜಾನ್ ಪೇಟೆ ಕಳೆಗುಂದಿತ್ತು. ಪರ ಊರಿನಿಂದ ಬಂದ ವ್ಯಾಪಾರಿಗಳು ತಮ್ಮ ಊರಿನತ್ತ ಹೊರಟಿದ್ದು ಕಂಡುಬಂತು. ಮುಸ್ಲಿಂ ಸಮುದಾಯದವರ ಪವಿತ್ರ ಹಬ್ಬವಾದ ಈದ್ ಉಲ್ ಫಿತ್ರ ಹಬ್ಬವನ್ನ ದಾಂಡೇಲಿಯ ಈದ್ಗಾ ಮೈದಾನ ಹಾಗೂ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಶ್ರದ್ಧಾ ಭಕ್ತಿಯ ಜೊತೆಗೆ ಸಂಭ್ರಮದಿಂದ ಆಚರಿಸಿದ್ರು. ದಾಂಡೇಲಿ ತಾಲೂಕಿನ ಎಲ್ಲಾ ಕಡೆ ಹಾಗೂ ನಗರದ ಬೈಲಪಾರು, ಪಟೇಲ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಶ್ವೇತ ವಸ್ತ್ರಧಾರಿಗಳಾಗಿ ಒಂದೆಡೆ ಸೇರಿ ನಮಾಜ್, ಕುರಾನ್ ಪಠಣ ಮಾಡುವ ಮೂಲಕ ಹಬ್ಬವನ್ನ ಆಚರಿಸಿದ್ರು. ಪರಸ್ಪರ ಆಲಿಂಗಿಸಿ ಶುಭಾಶಯ ಕೋರಿದ್ರು. ಮಳೆ ಬರುವ ಸಂಭವನೀಯತೆಯ ಕಾರಣದಿಂದ ಕೆಲವೊಂದು ಮಸೀದಿಯಲ್ಲಿ ಕೂಡ ರಂಜಾನ್ ಹಬ್ಬದ ಪ್ರಾರ್ಥನೆ ಸಲ್ಲಿಸಿದ್ರು. ಮುಸ್ಲಿಂ ಬಾಂಧವರು ಹಬ್ಬದ ಸಿಹಿ ಹಾಗೂ ಊಟವನ್ನ ಧರ್ಮ ಭೇದವಿಲ್ಲದೆ ಆತ್ಮೀಯರಿಗೆ ಹಂಚಿ ಹಬ್ಬ ಆಚರಿಸಿದ್ರು. यहाँ पर चंदा वसूल करने वाले वॉलंटियर्स के नाम में पेश करने जा रहा हूँ। तमाम रोज से समाप्त होना तामीर मस्जिद का चंदा फकीर सैयद और उनके साथी करेंगे।
और अल्लाह अकबर कह करके रुक में जाए और फिर दो सजदा होगी, फिर नमाज की तकमील होगी, सलाम फिरा जाएगा, फिर उसके बाद खुतबे होंगे, खुतबे के बाद यह कार्रवाई इंशाअल्लाह शुरू की जाएगी। आपका ये सारा काम इमाम के बाद ही होना चाहिए। हम पहले तकबीर पढ़ेंगे तब आपकी तकबीर, हम पहले हाथ उठाएंगे फिर ये बात आप ध्यान में रखिए। आपका सीने में अगर कुछ बटन वगैरह है खोला हुआ तो लगा लीजिए, अगर चेन नबी الحرمين إمام القبلتين وسيلتنا في الدارين صاحب قام قوسين جد الحسن والحسين ضر الله المكنون سر الله المخزون عالم ما كان وما يكون سيد المرسلين خاتم النبيين معدن أنوار الله ومرسل أسرار الله نبينا وحبيبنا ومولانا وملجنا ومعاونا محمد رسول رب العالمين وعلى آله الطيبين وأصحاب الطاهرين وعلى معهم يا أرحم الراحمين. ಮುಂಡಗೋಡ್ ತಾಲೂಕಾದ್ಯಂತ ಸೋಮವಾರ ಈದ್ ಉಲ್ ಫಿತ್ರ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ರು. ಹಬ್ಬದ ವಿಶೇಷ ನಮಾಜನ್ನ ಬೆಳಿಗ್ಗೆ ಪೂರೈಸಿ ನಂತರ ಒಬ್ಬರನ್ನೊಬ್ಬರು ಆಲಿಂಗಿಸಿ ಹಬ್ಬದ ಸಂತೋಷವನ್ನ ವಿನಿಮಯ ಮಾಡಿಕೊಂಡ್ರು. ಸಣ್ಣ ಮಕ್ಕಳು ಸಹಿತ ತಮ್ಮ ಸ್ನೇಹಿತರಿಗೆ ಆಲಿಂಗಿಸಿಕೊಂಡು ಸಂತೋಷ ವಿನಿಮಯ ಮಾಡಿಕೊಳ್ಳುತ್ತಿರುವುದು ಕಂಡುಬಂದಿತು. ಮುಂಡಗೋಡ್ ಪಟ್ಟಣದ ಮುಸ್ಲಿಂ ಸಮುದಾಯದವರು ಬೆಳಿಗ್ಗೆ ಯಲ್ಲಾಪುರ ರಸ್ತೆಯಲ್ಲಿರುವ ನೂರಾನಿ ಮಸೀದಿ ಹತ್ತಿರ ಪಟ್ಟಣದ 5 ಮಸೀದಿಗಳ ಮುಸ್ಲಿಂ ಮುಖಂಡರು, ಸಮುದಾಯದವರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಶುಭ್ರವಾದ ಹೊಸ ಬಟ್ಟೆಗಳನ್ನ ಧರಿಸಿ ಜಮಾವಣೆಗೊಂಡು ನಂತರ ಅಲ್ಲಾನ ನಾಮಸ್ಮರಣೆ ಮಾಡುತ್ತಾ ಕಲಘಟಕಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಫಿತ್ರ್ ರಂಜಾನ್ ಹಬ್ಬದ ವಿಶೇಷ ನಮಾಜ್ ಸಾಮೂಹಿಕವಾಗಿ ಸಲ್ಲಿಸಿದ್ರು. ಬಿಸಿಲಿನ ಧಗೆ ಹೆಚ್ಚಾಗಿದ್ದರಿಂದ ರಂಜಾನ್ ಹಬ್ಬದ ನಮಾಜನ್ನ ಬೇಗನೆ ಇಟ್ಟುಕೊಳ್ಳಲಾಗಿತ್ತು. ವಿಶೇಷ ಪ್ರಾರ್ಥನೆ ಮುಗಿದ ನಂತರ ನೂರಾನಿ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಸಲೀಂ ನಂದಿಗಟ್ಟಿ 5 ಮಸೀದಿಗಳ ಅಧ್ಯಕ್ಷರ ಪರವಾಗಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ರು. ನಮಾಜ್ ಮುಗಿದ ನಂತರ ಮುಸ್ಲಿಂ ಬಾಂಧವರು ಖಬರಸ್ಥಾನಕ್ಕೆ ತೆರಳಿ ಸ್ವರ್ಗಸ್ಥರಾದ ತಮ್ಮ ಬಂಧು ಬಳಗದ ಘೋರಿಗಳಿಗೆ ಹೂಮಾಲೆ ಹಾಕಿ ಪ್ರಾರ್ಥನೆ ಸಲ್ಲಿಸಿದ್ರು. ರಂಜಾನ್ ಹಬ್ಬದ ಪ್ರಯುಕ್ತ ಸಿಪಿಐ ನೀಲಮನವರ್ ಮತ್ತು ಪಿಎಸ್ಐ ಪರಶುರಾಮ್ ಮಿರ್ಜಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು. الله أكبر لا إله إلا الله والله أكبر ولله الحمد وأفضل صلوات الله وأكمل تسليمات الله وأنما بركات الله وأزكى تحيات الله على خير خلق الله وسراج أفق الله وقاسم رزق الله. ಹಳಿಯಾಳದಲ್ಲಿ ಮುಸ್ಲಿಂ ಸಮುದಾಯದವರು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಫಿತ್ರ್ ಹಬ್ಬದ ಪ್ರಯುಕ್ತ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ರಂಜಾನ್ ಹಬ್ಬವನ್ನ ಆಚರಣೆ ಮಾಡಿದ್ರು. ಮುಸ್ಲಿಂ ಸಮುದಾಯದವರು ಕಳೆದ 29 ದಿನಗಳಿಂದ ರಂಜಾನ್ ಹಬ್ಬದ ಪ್ರಯುಕ್ತ ರೋಜಾ ಉಪವಾಸವನ್ನ ಮಾಡೋದರ ಮೂಲಕ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಮಸೀದಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ರೋಜಾ ಕಡೆಯ ದಿನವಾದ ಸೋಮವಾರದಂದು ಈದ್ ಉಲ್ ಫಿತ್ರ್ ನಿಮಿತ್ತ ಮುಸ್ಲಿಂ ಸಮುದಾಯದವರು ಬೆಳಗಿನ ಜಾವ ಎಲ್ಲಾ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಮೆರವಣಿಗೆ ಮೂಲಕ ಈದ್ಗಾ ಮೈದಾನಕ್ಕೆ ಆಗಮಿಸಿ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ರು. ನಂತರ ಎಲ್ಲಾ ಮುಸ್ಲಿಂ ಬಾಂಧವರು ಶ್ವೇತ ವಸ್ತ್ರಧಾರಿಗಳಾಗಿ ಒಂದೆಡೆ ಸೇರಿ ನಮಾಜ್, ಕುರಾನ್ ಪಠಣ ಮಾಡುವ ಮೂಲಕ ಹಬ್ಬವನ್ನ ಆಚರಿಸಿದ್ರು. ಪರಸ್ಪರ ಆಲಿಂಗಿಸಿ ಶುಭಾಶಯ ಕೋರಿದ್ರು. ಮಳೆ ಬರುವ ಸಂಭವನೀಯತೆಯ ಕಾರಣದಿಂದ ಕೆಲವೊಂದು ಮಸೀದಿಗಳಲ್ಲಿ ಕೂಡ ಹಬ್ಬದ ಪ್ರಾರ್ಥನೆ ಸಲ್ಲಿಸಿದ್ರು. ಅನೇಕ ಮುಸ್ಲಿಂ ಬಾಂಧವರು ಹಬ್ಬದ ಸಿಹಿ ಹಾಗೂ ಊಟವನ್ನ ಧರ್ಮ ಭೇದವಿಲ್ಲದೆ ಆತ್ಮೀಯರಿಗೆ ಹಂಚಿ ಹಬ್ಬ ಆಚರಿಸಿದ್ರು. ثم خرجوا يعجون إلى الدعاء وعزتي وجلالي وكرمي وعلوبي وارتفاع